ಇವತ್ತಿನ ದಿನ ನಾವು ನಮ್ಮ ಪ್ರತಿಯೊಂದು ಸಿಟಿ ಲಿಮಿಟ್ಸಲ್ಲಿ ಏನೇನು ಸ್ಟೇಷನ್ ಲಿಮಿಟ್ಸಲ್ಲಿ ನಮಗೆ ಹಳೆ ಅಕ್ಯೂಸ್ಡ್ ಇದ್ದರು ಮತ್ತು ಹೊಸದಾಗಿ ಯಾರು ಸಸ್ಪೆಕ್ಟ್ ಥರ ಇದ್ದಾರೆ ಅವ್ರಿಗೆ ಒಂದು 259 ಅಂದರೆ 259 ಜನ ನಾವಿಲ್ಲಿ ಇವತ್ತು ಸ್ಟೇಷನಿಂದ ನಮ್ಮ ಲಿಮಿಟ್ಸಿಂದ ಕರ್ಕೊಂಬಂದಿದ್ದಾರೆ. ಅದರಲ್ಲಿ ನಾವು ವಿತ್ ಕನ್ಸಲ್ಟೇಷನ್ ವಿತ್ ಡಾಕ್ಟರ್ಸ್ ಅಂದರೆ KR ಹಾಸ್ಪಿಟಲ್ ಡಾಕ್ಟರ್ಸು ಅವ್ರ ಜೊತೆಗೆ ಸೇರಿಬಿಟ್ಟು ಅದೇನು ನಾವು ಮಾದಕ ದ್ರವ್ಯ ಅಂತ ಹೇಳಿ ಏನದು ಟೆಸ್ಟ್ ಕಿಟ್ ಬರುತ್ತೆ ಅದ್ರ ಜೊತೆಗೆ ಟೆಸ್ಟ್ ಮಾಡಿದಾಗ ನಮಗೆ ಇವತ್ತಿನ ದಿನ ಈ 259 ಜನದಲ್ಲಿ 51 ಜನ ಪಾಸಿಟಿವ್ ಬಂದಿದೆ. ಸೊ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಅದು ಬಿಟ್ಟು ಲಾಸ್ಟ್ 4 ದಿನದಿಂದ ಸೇಮ್ ಡ್ರೈವನ್ನು ಮಾಡ್ತಾಯಿದ್ವಿ, NDPS ಡ್ರೈವ್. ಅದರಲ್ಲಿ 541 ಜನನ ಕರ್ಕೊಂಬಂದಿದ್ವಿ. ಅದರಲ್ಲೂ ಸಹ ನಮಗೆ 189 ಜನ ಅಕ್ಯೂಸ್ಡ್ ಅಂದರೆ ಅದರಲ್ಲಿ ಪಾಸಿಟಿವ್ ಬಂದವರು ಸಿಕ್ಕಿದ್ದಾರೆ. ಅವ್ರ ಮೇಲೆ ನಾವು ಕೇಸ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟು ಏನು ಪೆಡ್ಲರ್ಸ್ ಇದ್ದಾರೆ 11 FIR ಮಾಡಿಬಿಟ್ಟು ಯಾರು ಸೇಲ್ ಮಾಡ್ತಾಯಿದ್ರು ಅಥವಾ ಅವರ ಪೊಸಿಷನಲ್ಲಿತ್ತು ಆ ಥರ ಅವ್ರ 11 ಕೇಸಸನ್ನು ಮಾಡಿದ್ದೀವಿ. ಅದು ಬಿಟ್ಟು ಬೇರೆ ಏನೇನು ಕಾರ್ಯಾಚರಣೆ ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಇಲ್ಲ ಆ ಥರ ಯಾವುದು ಕೇಸಸ್ ಇಲ್ಲ ಆ ಥರ MDMA ಕೇಸಸ್ ಯಾವುದೂ ಇಲ್ಲ. ಗಾಂಜಾ ಇಲ್ಲ, ಆ ಥರ ಇಲ್ಲ ಗಾಂಜಾದ ಕೇಸಸ್ ನಮಗೆ ಸಿಕ್ಕಿಲ್ಲ. ಈಗ ನಾವೆಲ್ಲ ಡಾಕ್ಯುಮೆಂಟೇಷನ್ ಮಾಡ್ಕೋತೀವಿ, ಅವ್ರದ್ದು ವಿವರಣೆನೆಲ್ಲ ತಗೋತೀವಿ. ಯಾರು ಪಾಸಿಟಿವ್ ಬಂದಿದ್ದಾರೆ ಅವ್ರ ಮೇಲೆ ಕೇಸ್ ಮಾಡ್ತೀವಿ. ನೆಗೆಟಿವ್ ಬಂದವ್ರದನ್ನು ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಫಾಲೋ ಅಪ್ ಮಾಡ್ತೀವಿ. ಈ ಎಲ್ಲ ಭಾಗದಲ್ಲೂ ಇದ್ದಾರೆ. ಮಂಡಿ ಇರ್ಬೋದು, ಉದಯಗಿರಿ ಇರ್ಬೋದು, KR ಮತ್ತು ಈಗ ನೀವೇ ನೋಡ್ದಂಗೆ ನಜರ್ಬಾದ್ ಸ್ವಲ್ಪ ಇದ್ದಾರೆ. ಸೊ ಪ್ರತಿ ಸಿಟಿ ಲಿಮಿಟ್ಸಲ್ಲೂ ಎಲ್ಲ ಕಡೆಯೂ ನಾವು ಏನೇನು ಭಾಗ ನಮಗೆ ಡೌಟ್ಫುಲ್ ಇದೆ ಅಲ್ಲಿಂದ ಕರ್ಕೊಂಡು ಬಂದಿದ್ದೀವಿ. ಹೌದು, ಲಾಸ್ಟ್ 4 ಡೇಸಿಂದ ನಾವು ಕಂಟಿನ್ಯೂ ಮಾಡಿದ್ದೀವಿ. ಇಟ್ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು.